ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ. ಹಾಲೆಲೂಯ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಲೆಲೂಯ. ಸೇನಾಧೀಶ್ವರನಾದ ಯೆಹೋವನು. ಹಾಲೆಲೂಯ. ನಾವು ಆರಾಧಿಸುವ ದೇವರು ಸೇನಾಧೀಶ್ವರನಾದ ಯೆಹೋವನು, ದ ಲಾರ್ಡ್ ಆಫ್ ಹೋಸ್ಟ್ಸ್. ಹಾಲೆಲೂಯ. ಆತನು ಏನು ಮಾಡುತ್ತಾರೆ? ಆತನು ಬರುವಾಗ ಎಲ್ಲ ಬೆಟ್ಟ ಗುಡ್ಡಗಳನ್ನು ನೆಲಸಮಾನ ಮಾಡುತ್ತಾರೆ. ಅವರು ಹೇಳುತ್ತಾ ಇದ್ದಾರೆ, ಜೆರುಬ್ಬಾಬೆಲ್ ಎದುರಿಗೆ ಹಾಲೆಲೂಯ ಎಲ್ಲ ದೊಡ್ಡ ಪರ್ವತಗಳು, ದೊಡ್ಡ ರಾಕ್ಷಸರು, ದೊಡ್ಡ ತಡೆಗಳು, ದೊಡ್ಡ ಹೆಬ್ಬಾಗಿಲುಗಳು ನಿರ್ಮೂಲವಾಗುತ್ತದೆ. ಹಾಲೆಲೂಯ. ದೇವರು ಗದರಿಸುವಾಗ, ದೇವರು ಅಪ್ಪಣೆ ಕೊಡುವಾಗ, ದೇವರು ಊದುವಾಗ, ಹಾಲೆಲೂಯ ಗಾಳಿ ಬಡಿಯುವಾಗ, ಹಾಲೆಲೂಯ ದೇವರು ಅದ್ಭುತವಾಗಿ ಎಲ್ಲ ಬೆಟ್ಟಗಳನ್ನು ಪರ್ವತಗಳನ್ನು ಪುಡಿ ಪುಡಿ ಮಾಡುತ್ತಾನೆ, ನೆಲಸಮಾನ ಮಾಡುತ್ತಾರೆ. ಹಾಲೆಲೂಯ. ಸೊ ಪವಿತ್ರಾತ್ಮನ ತುಂಬುವಿಕೆ ಅವಶ್ಯ. ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ಹೊಂದಿಕೊಂಡ ನಾವು ಕೆಲವೊಂದು ಬೆಟ್ಟಗಳು ಗುಡ್ಡಗಳು ಬರುವಾಗ, ಹಲ್ಲೆಲೂಯ, ನಾವು ನಮ್ಮ ಬಲವನ್ನು ಪರಾಕ್ರಮವನ್ನು ಅವಲಂಬಿಸದೆ, ಅವುಗಳನ್ನು ನೋಡದೆ, ಹುಡುಕದೆ, ಅವುಗಳನ್ನು ನಂಬದೆ, ಹಾಲೆಲೂಯ ನಮಗೆ ಬಲ ಇಲ್ಲದೇ ಇರಲಿ, ಪರಾಕ್ರಮ ಇಲ್ಲದೇ ಇರಲಿ, ಪರವಾಗಿಲ್ಲ, ಪವಿತ್ರಾತ್ಮನು ಇದ್ದರೆ ಸಾಕು. ಪವಿತ್ರಾತ್ಮನ ಸಂಗಡ ಸೇರಿಕೊಂಡು ಪ್ರಾರ್ಥನೆಯಲ್ಲಿ, ಪವಿತ್ರಾತ್ಮನ ಸಂಗಡ ಸೇರಿಕೊಂಡು ವಾಕ್ಯದ ಅರಿಕೆ ಮಾಡೋಣ. ಹಲ್ಲೆಲೂಯ. ಎಲ್ಲ ಪರ್ವತಗಳು ನೆಲಸಮಾನ ಮಾಡಲ್ಪಡುತ್ತದೆ. ದೇವರು ಎದ್ದೇಳುತ್ತಾರೆ. ಹಾಲೆಲೂಯ. ಪರಿಶುದ್ಧಾತ್ಮನು ಎದ್ದೇಳುವಾಗ ಯಾವ ಬೆಟ್ಟ ಗುಡ್ಡ ಪರ್ವತ ನಮ್ಮ ಮುಂದೆ ನಿಂತುಕೊಳ್ಳಲು ಸಾಧ್ಯವಿಲ್ಲ.